ಪಶುಪತಿ ನೀನು. ಅಕ್ಕಮಹಾದೇವಿ ಗಂಡ ಮತ್ತು ಹೆಂಡತಿಯ ಸಂಬಂಧವನ್ನು ಕುರಿತು ಹೇಳ್ತಾರೆ. ಹಾಗೆ ಈ ತತ್ವಪದಕಾರರು ಗುರುಮುಖೇನ ಮಾತ್ರ ಭಗವಂತನನ್ನು ಕಾಣೋದಕ್ಕೆ ಸಾಧ್ಯ ಅನ್ನುವಂಥ ಒಂದು ಪರಂಪರೆಯನ್ನು ಇಟ್ಕೊಂಡು ಬಂದಿದ್ದಾರೆ. ಎಲ್ಲರೂ ಕೂಡ ಮೋಕ್ಷವನ್ನು ಪಡ್ಕೊಳ್ಬೇಕು ಅನ್ನುವಂಥ ಜಿಜ್ಞಾಸೆ ನಡೀತಾನೆ ಇದೆ. ಆತ್ಮ ಅಂದ್ರೇನು, ಪರಮಾತ್ಮ ಅಂದ್ರೇನು, ಬದುಕಿನಲ್ಲಿ ಯಾವ ರೀತಿ ಬದುಕಬೇಕು ಅನ್ನೋದು. ಆದರೆ ಈ ತತ್ವಪದಕಾರರು 17ನೇ ಶತಮಾನದಿಂದ ಈಚೆಗೆ ಹೆಚ್ಚಿಗೆ ಕಾಣಿಸ್ಕೊಳ್ತಾರೆ. ದಾಸರ ಪದಗಳು ಕೂಡ ತತ್ವವನ್ನು ಬೋಧಿಸ್ತವೆ. ಆದರೆ ಅವ್ರಿಗೂ ಇವ್ರಿಗೂ ಇರ್ತಕ್ಕಂಥ ವ್ಯತ್ಯಾಸ ಏನು? ವಚನಕಾರರು ದಾಸರು ಮಾತ್ರ ಅಥವಾ ಅಲ್ಲಮನ ಬೆಳಗಿನ ವಚನಗಳು ಆ ರೂಪಕಗಳನ್ನು ಒಳಗೊಂಡಿರ್ತಕ್ಕಂಥದ್ದನ್ನು ಕಾಣ್ತೇವೆ. ಆದರೆ 17ನೇ ಶತಮಾನದಲ್ಲಿ ಈ ತತ್ವಪದಕಾರರು ನೂರಾರು ಸಾವಿರಾರು ಮಂದಿ ಕರ್ನಾಟಕದಲ್ಲಿ ಆಗಿ ಹೋಗ್ತಾರೆ. ಅದು ಪರಂಪರೆ ಇದೆ. ಅದರಲ್ಲೂ ಒಂದಷ್ಟು ಭಿನ್ನ ಪರಂಪರೆಗಳನ್ನು ಕಾಣ್ತೇವೆ. ಇವತ್ತು ತತ್ವಪದಕಾರರು ಎಲ್ಲಿದ್ದಾರೆ, ಹೇಗಿದ್ದಾರೆ ಅಂತಂದ್ರೆ ಇಡೀ ಕರ್ನಾಟಕವನ್ನು ವ್ಯಾಪಿಸ್ಕೊಂಡ್ಬಿಟ್ಟಿದೆ. ಲಕ್ಷಾಂತರ ಮಂದಿ ಪ್ರತಿ ಹಳ್ಳಿಯಲ್ಲೂ ಕೂಡ ಅದನ್ನು ಭಜನೆ ಅಂತ ಕರೀತಾರೆ, ತತ್ವಪದವನ್ನು ಕುರಿತು ಪ್ರಾರ್ಥನೆ ಮಾಡ್ತಕ್ಕಂಥದ್ದು ನೋಡ್ತೇವೆ. ಇವು ಮುಖ್ಯವಾಗಿ ಶ್ರಮಿಕ ವರ್ಗದಿಂದ ಕೂಡಿರ್ತಕ್ಕಂಥ ಒಂದು ವ್ಯವಸ್ಥೆ ಇದೆ. ಶ್ರಮಿಕ ವರ್ಗದಿಂದ ಕೂಡಿರ್ತಕ್ಕಂಥ ವ್ಯವಸ್ಥೆ. ನಮ್ಮ 17ನೇ ಶತಮಾನವನ್ನ ಯಾಕೆ ಗೊತ್ತಿಲ್ಲ ನನಗೆ. ವಚನಕಾರರು ಬಂದ ಮೇಲೆ, ಭಕ್ತಿಯುಗ ಪ್ರಾರಂಭ ಆದ ಮೇಲೆ 11ನೇ ಶತಮಾನದ ಈಚೆಗೆ ಅದು 14, 15, 16 ಬಂದದ್ದು 17ನೇ ಶತಮಾನಕ್ಕೆ ಮರೆಯಾಗಿ ಅಲ್ಲೇನು ರಚನೆಯೇ ಆಗಿಲ್ಲ ಅಂತೇಳಿ ಸಾಹಿತ್ಯ ಚರಿತ್ರಕಾರರು ಹೇಳ್ಬಿಡ್ತಾರೆ. ಕತ್ತಲ ಯುಗ, ಕತ್ತಲ ಪ್ರಪಂಚ ಅದು. ಆದ್ರೆ ಈಗ ನನಗೆ ಅನ್ನಿಸ್ತಾ ಇದೆ, ಸಂಗ್ರಹಿಸಿ ಮತ್ತೆ ಪ್ರಕಟಣೆ ಮಾಡ್ಲಿಕ್ಕೆ ಯೋಜನೆಯನ್ನು ರೂಪಿಸಿದೀವಿ. ಅದರ ಪ್ರಾಜೆಕ್ಟ್ ಡೈರೆಕ್ಟರ್ ನಮ್ಮ ಡಾಕ್ಟರ್ ಮೀನಾಕ್ಷಿ ಬಾಳಿಯವರು. ಅದು ಕೂಡ ನಡೀತಾ ಇದೆ. ಜೊತೆಗೆ ಇನ್ನೊಂದು ಬಹುಮುಖ್ಯವಾದದ್ದು ಏನಪ್ಪಾ ಅಂತಂದ್ರೆ, ನೋಡಿ, ಆ ತಂಡ ಹಾಡ್ತು ಅಲ್ವಾ? ಅವರು ಮ್ಯೂಸಿಕ್ MA ಮಾಡಿದಾರ, MSc ಮಾಡ್ಕೊಂಡಿದ್ದಾರ? ಕಲೆಗೆ ವಿದ್ಯೆ ಅಗತ್ಯ ಅಲ್ಲ ರೀ, ವಿದ್ಯೆಯ ಸರ್ಟಿಫಿಕೇಟ್ ಅಗತ್ಯ ಇಲ್ಲ. ಆದರೆ ಈ ತತ್ವಪದ ಅಂತ ಗ್ರಾಮೀಣ ಮಹಿಳೆಯರನ್ನು ಯಾಕೆ ಸೆಳಿತು? ಅದೇ ತರ ಮುಖ್ಯ. ಸೆಳಿತು ಯಾಕೆ ಅಂದ್ರೆ, ಈ ತತ್ವಪದದ ಸಾರ ಏನಪ್ಪಾ ಅಂದ್ರೆ, ಧರ್ಮದ ಮೂಲಕ ಪ್ರೇಮವನ್ನ, ಪ್ರೇಮದ ಮೂಲಕ ಸಹಬಾಳ್ವೆಯನ್ನ, ಸಹಬಾಳ್ವೆಯ ಮೂಲಕ ಸಮತೆಯನ್ನ, ಸಮತೆಯ ಮೂಲಕ ಕಾಯಕವನ್ನ ಇಟ್ಟುಕೊಂಡು, ಆ ಧ್ಯೇಯವನ್ನು ಇಟ್ಕೊಂಡು ಈ ತತ್ವಪದಗಳು ತನ್ನ ಪಾತ್ರವನ್ನ ವಹಿಸಿವೆ. ಹಾಗಾಗಿ ಯಾವ ಮನುಷ್ಯನ ಜೊತೆ ಉಳಿತವೆ ಅಂತಂದ್ರೆ, ಮನುಷ್ಯನ ಕಾಳಜಿಗೆ, ಮನುಷ್ಯ ಬದುಕಿಗೆ ಯಾವ ಭದ್ರ ಆಗ್ತವೆ ಅಂತವು ಮಾತ್ರ ಉಳಿತವೆ. ನೋಡಿ, ನಮ್ಮ ಕನ್ನಡ ಸಾಹಿತ್ಯ ಚರಿತ್ರೆಯಲ್ಲಿ ಪ್ರೊಫೆಸರ್ ಗೌಡ್ರು ಕೂಡ ಅದನ್ನ ಪ್ರಸ್ತಾಪ ಮಾಡಿದ್ರು. ಸಾಹಿತ್ಯ ಚರಿತ್ರೆಯಲ್ಲಿನೇ ನಮ್ಮ ವಚನ ಸಾಹಿತ್ಯ ಬಿಟ್ರೆ ಮತ್ತು ದಾಸ ಸಾಹಿತ್ಯ ಬರ್ತದೆ. ಅದಾದ್ಮೇಲೆ ಈ ಕತ್ತಲ ಯುಗ ಅಂತ ಏನ್ ಕರೆದ್ರಲ್ಲ ಅವರು, 16ನೇ ಶತಮಾನದಿಂದ 17, 17, 18 ಈವರೆಗೆ ನಮ್ಮ ಕನ್ನಡ ಸಾಹಿತ್ಯ ಚರಿತ್ರೆ ಇಂಥ ಬೃಹತ್ ಸಾಹಿತ್ಯದ ಬಗ್ಗೆ ಕೇರೆ ಮಾಡಲಿಲ್ಲ, ಗಂಭೀರವಾಗಿ ತಗೊಳ್ಳೇ ಇಲ್ಲ. ಯಾಕೆ ಅಂತಂದ್ರೆ, ಇದು ಗ್ರಾಮೀಣ ಮನಸ್ಸುಗಳಲ್ಲಿ ಉಳಿದಂತ ಸಾಹಿತ್ಯ. ಹಾಗಿದ್ಮೇಲೆ ಇದು ಬೆಳಕಿಗೆ ಬಂದಿದ್ದು ಯಾವಾಗ ಅಂತಂದ್ರೆ 20, 21ನೇ ಶತಮಾನ. ವಿಶೇಷವಾಗಿ ನನಗೆ ಗೊತ್ತಿರುವ 12ನೇ ಶತಮಾನದವರೆಗಿನ ನಮ್ಮ ಕಾವ್ಯ ಪರಂಪರೆ ಕುರಿತಂತೆ PhDಗಳು ಮಾಡ್ತಾ ಇದ್ರು. ಅದಾದ್ಮೇಲೆ ವಚನ ಬಂತು. ಅದಾದ್ಮೇಲೆ ದಾಸ ಸಾಹಿತ್ಯದ ಬಗ್ಗೆ PhDಗಳು ಬಂದು, ಅಂದ್ರೆ ಸಂಶೋಧನೆ ಮಾಡುವ ಮನಸ್ಸುಗಳು ಹುಟ್ಕೊಂಡು. ಆದ್ರೆ ತತ್ವಪದದ ಬಗ್ಗೆ ಆ ಚಕಾರನೇ ಎತ್ತಿರಲಿಲ್ಲ. ಯಾಕೆಂದ್ರೆ ನಮ್ಮ ಚರಿತ್ರೆಕಾರರು ಈ ಕಡೆ ಒಂದು ದಟ್ಟವಾದ ಬದುಕಿಗೆ ಹತ್ತಿರವಾದಂತ ಸಾಹಿತ್ಯ ಇದೆ, ನೀವು ನೋಡ್ರಪ್ಪ ಅಂತವರು ನಮ್ಗೆ ಹೇಳಲೇ ಇಲ್ಲ, ಪಾಠನೂ ಕೂಡ ಮಾಡ್ಲಿಲ್ಲ ಶಾಲೆಗಳಲ್ಲಿ. ಅಂತ ಸಾಹಿತ್ಯದ ಬಗ್ಗೆ ಇದು ಪ್ರಕಟ ಆದ ನಂತರ ನಾನು ಅನ್ಕೊಂತೀನಿ, ಈಗ ಎಲ್ಲರೂ ಕೂಡ ಸಂಶೋಧನೆ ಮಾಡ್ಲಿಕ್ಕೆ ಶುರು ಮಾಡಿದ್ದಾರೆ. ಅಂತ ಅದ್ಭುತವಾದ ನೋಡ್ರೆ ಮೇಡಮಿಗೆ ಗೊತ್ತು ಸರ್, ಈಗೆಲ್ಲರೂ ಕೂಡ ತತ್ವಪದ ಸಾಹಿತ್ಯವನ್ನು ಎತ್ಕೋತಾ ಇದ್ರೆ ಸಂಶೋಧನೆ ಮಾಡ್ಲಿಕ್ಕೆ ಸಾಕಲ್ಲ. ಅಂದ್ರೆ ಸತ್ವ ಇರೋದು ಉಳಿತದೆ, ಸತ್ವ ಇಲ್ಲದೆ ಇರೋದು ತತ್ಕಾಲದಲ್ಲಿ ಬೆಳಿಬಹುದು, ಪ್ರಕಟವಾಗಿರಬಹುದು, ನಾಳೆಗಳಿಗೆ ಅದು ಉಳಿಯೋದಿಲ್ಲ. ಹಾಗಾಗಿ ಈ ತತ್ವಪದಗಳು ಬದುಕುವ ಬಗೆಯನ್ನ, ಬದುಕುವ ನೀತಿಯನ್ನ ಇವು ಸಾರ್ತವೆ.
ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರ್ತಕ್ಕಂಥ ತತ್ವ ಪುರಸ್ಕಾರ ತಂಡದ ಎಲ್ಲರನ್ನ ತಾಯಂದಿರೇ, ಹಿರಿಯರೇ, ಮಿತ್ರರೇ, ಮಾಧ್ಯಮದ ಗೆಳೆಯರೇ, ಖಾತಾ ಚಿಕ್ಕಣ್ಣನವರ ಪರಿಶ್ರಮ ನಿಜವಾಗಿಯೂ ನಮ್ಮೆಲ್ಲರಿಗೂ ಕೂಡ ಸಂತೋಷ. ನಾನಂತೂ ಈ ರಾಜಕೀಯದಲ್ಲಿ ಮೈಕ್ ಸಿಕ್ಕಿದವರು ಬಿಡಲ್ಲ, ಚೇರ್ ಸಿಕ್ಕಿದವರು ಬಿಡಲ್ಲ. ರಾಜಕಾರಣಿಗಳು ಡಾಕ್ಟರ್ ಗೌಡ್ರು ಹೇಳಿದಾಗೆ ಮತ್ತು ಗೋವಿಂದರಾಜ್ ಅವರು ಹೇಳಿದಾಗೆ ನನಗೆ ಮೊದಲಿನ ವಿದ್ಯಾರ್ಥಿ ಜೊತೆಗಳು ಕೂಡ ಈ ಕನ್ನಡದ ಬಗ್ಗೆ ನನ್ನದೇ ಆದ ಅವೆಲ್ಲ ಕಾಲೇಜಿನಿಂದಲೇ ಏನು ನಮ್ಮ ಬಸವಲಿಂಗಪ್ಪನವರು ಕನ್ನಡ ಸಾಹಿತ್ಯ ಪ್ರೋತ್ಸಾಹ ಹೇಳಿದಾಗ ಅದರ ಅಧ್ಯಕ್ಷತೆಯನ್ನು ವಹಿಸಿ ಬಸವಲಿಂಗಪ್ಪನವರು ಪರಿಸ್ಥಿತಿ ಮಾಡುವವರೆಗೂ ಹೋರಾಟ ಮಾಡಿದಂತ ಒಂದು ಸಂತೋಷ ವಿಶ್ವದ ಸಂಬಂಧ ಹೇಳ್ತಾ ಕನ್ನಡಕ್ಕೆ ಹೋರಾಟವನ್ನು ಮಾಡಿದ್ರೆ ಅದು ಹೇಳ್ತಾ ಈ ಕಾರ್ಯಕ್ರಮ ನಿಜವಾಗಿ ಬಹಳ ಸಂತೋಷವನ್ನ ತಂದಿದೆ. ವಚನ ಸಾಹಿತ್ಯ, ದಾಸ ಸಾಹಿತ್ಯ ವಿಚಾರವನ್ನ ಕೀರ್ತಿ ತರೋದ್ರಲ್ಲಿ, ಜನತೆಗೆ ಪರಿಚಯಿಸೋದ್ರಲ್ಲಿ ಪ್ರಯತ್ನ ಮಾಡಿದಂತ ಶಿಕ್ಷಣ್ಣವರ ಪ್ರಯತ್ನ ಬಹಳ ಅದ್ಭುತ ಮತ್ತು ಅಪಾರ. ಅಂತ ಹೇಳಿದ್ರೆ ನಾವೆಲ್ಲರೂ ನೋಡಿರ್ತಕ್ಕಂಥದ್ದು ಸಾಹಿತ್ಯ ಸಾರಸ್ವತದಲ್ಲಿ ವಚನ ಸಾಹಿತ್ಯ ಮತ್ತು ದಾಸ ಸಾಹಿತ್ಯವನ್ನು ನಾವೆಲ್ಲ ಸಂಗೀತವೇ ಅರಿವಿಲ್ಲದ ಹಳ್ಳಿಗಾಡಿನ ಸೊಗಸು ಇವತ್ತು ಗೌಡ್ರು ಮತ್ತು ಚಿಕ್ಕಣ್ಣವರು ಅದರಲ್ಲೂ ಮಂಡ್ಯದ ನೆಲ ಗಟ್ಟಿದ ಜಾಗ. ಇಲ್ಲಿ ನಮ್ಮ ಅಧ್ಯಕ್ಷರಾದಂತ ಜಯಪ್ರಕಾಶ್ ಗೌಡರವರು ತಗೊಂಡಂತ ಶ್ರಮ, ಇವತ್ತು ಕಾರ್ಯಕ್ರಮ ಮಾಡೋದಕ್ಕೆ ಅವ್ರು ಪಟ್ಟಿರ್ತಕ್ಕಂಥ ಶ್ರಮ ಏನಪ್ಪ, ಸೇರೋದಕ್ಕೆ ಮೊದಲು ತತ್ವ ಪ್ರಕಾರಗಳನ್ನ ಕೂರಿಸಿ ಅವ್ರಿಗೆ ಸ್ವಲ್ಪ ವ್ಯತ್ಯಾಸ ಇದ್ರೆ ಅದರ ಸರಿಪಡಿಸುವಂತ ಕೆಲಸವನ್ನು ಮಾಡಿದ್ದಾರೆ ಅಂತ ಹೇಳಿದಾಗ ಬಹಳ ಸಂತೋಷವಾಯಿತು. ಅವರ ಪ್ರಯತ್ನ ಯಶಸ್ವಿ ಆಗ್ತಾ ಇದೆ. ಅದರಲ್ಲೂ ಈ ಜಾಗ ಕುವೆಂಪು ಅವರ ಜಾಗದಲ್ಲಿ ಮತ್ತು ಪರಮಪೂಜ್ಯ ಜಗದಲ್ಲಿ ಎಲ್ಲ ಸೇರಿರ್ತಕ್ಕಂಥದ್ದೇ ಒಂದು ತುಂಬಾ ಸಂದೇಶ. ಈ ಸಂದರ್ಭದಲ್ಲಿ ಏನ್ ನಾವು ಮಾತನಾಡ್ತಕ್ಕಂಥ ವಿಷಯ ಈಗ ತತ್ವ ಪದಕಾರ ನಾನೊಂದು ನಮ್ಮ ಗ್ರಾಮದಲ್ಲಿ ಒಂದು ತತ್ವ ಇವತ್ತುಗಳನ್ನು ಗೊತ್ತಾಗ್ತಾ ಇದೆ. ತತ್ವ ಪದಕಾರ ಅಂದು ಶಿವ ಏನೋ ಶಿವ ಪೂಜೆ ಗುರು ಬೋಧನೆ ತಗೊಂಡಂತ ಮಹಿಳೆಯರ ಹಾಡು ಕೇಳಿದಾಗ ನಮ್ಗೆ ಸಂತೋಷ ಆಗ್ತಾ ಇತ್ತು. ಅದು ಇದಕ್ಕೆ ಮೂಲ ಅನ್ನೋದು ಇವತ್ತು ನನಗೆ ಅರಿವಾಯ್ತು ಅನ್ನೋದು ಕೂಡ ಇದು ನಮಗೆ ತಿಳಿದು ಬಂದಂತಿದ್ದಾರೆ. ಆದ್ರೆ ಇದು ಒಂದ್ ಕಡೆ ಎಲ್ಲೋ ವಂಚಿತರಾಗಿದ್ದ ಸಮಾಜದಲ್ಲಿ ಬಂದಿರತಕ್ಕಂಥ ಬಿಟ್ಟಂತ ಈ ಕಾರ್ಯವನ್ನ ಸಾರಸ್ವತಕ್ಕೆ ತರೋದ್ರಲ್ಲಿ ಪ್ರಯತ್ನ ಮಾಡತಕ್ಕಂಥ ಎಲ್ಲ ಭೇಟಿ ಇರ್ತಕ್ಕಂಥ ಹಿರಿಯರಿಗೆ ನಾನು ಧನ್ಯವಾದಗಳು ಹೇಳಿ, ನಮ್ಮ ಕೆಲಸ ಏನಪ್ಪಾ ಅಂತ ಹೇಳಿದ್ರೆ ನನ್ನೇ ಜನ ಬಂದ್ಕೊಡೋದು. ಅವ್ರು ಏನ್ ಮಾಡ್ತಾರೋ ಅವ್ರಿಗೆ ಸಹಾಯ ಮಾಡೋದೇ ನನ್ನ ಅದರಲ್ಲೇ ಇದೆ. ಯಾಕೆ ಅಂತ ಹೇಳಿದ್ರೆ ಇವತ್ತು ಕನಕದಾಸರ ಬಗ್ಗೆ ಅಧ್ಯಯನ ಸಂಸ್ಥೆಯಿಂದ ಕನಕದಾಸರ ಕಾವ್ಯಗಳನ್ನ 14 ಭಾಷೆಗೆ ಜಯಪ್ರಕಾಶ್ ಗೌಡ್ರೆ 14 ಭಾಷೆಗೆ ಇವತ್ತು ಭಾಷಾ ತಿಳಿಸಿದ್ದಾರೆ. ಕನಕದಾಸರ ಕಾವ್ಯಗಳನ್ನು ನವಚರಿತ್ರೆ ಅವರ ಏನು ಕೃತಿಗಳಿದ್ವು ಅಷ್ಟನ್ನು ಕೂಡ 14 ಭಾಷೆಗಳ ಇವತ್ತು ಪ್ರಿಂಟ್ ಮಾಡಿಸಿ ರಾಜ್ಯಾದ್ಯಂತ ಇವತ್ತು ಭಾರತಾದ್ಯಂತ ಇನ್ನೊಂದು ಸಂತೋಷದ ಸುದ್ದಿ, ತತ್ವ ಪದಗಳ ಈ ಸಂಚಿಕೆಯನ್ನ ಇವತ್ತೇನು 50 ಸಂಪುಟ ಬಿಡುಗಡೆ ಮಾಡಿದ್ರು ಅದಿದ್ದು ನನ್ನ ಸಾಲದಲ್ಲಿ ಹೆಚ್ಚಿಗೆ ಮಾಡಬೇಕು ಇಂಗಿತ ಏನಿದೆ ಅದು ಜಯಪ್ರಕಾಶ್ ಗೌಡ್ರ ನಮ್ಮ ಅಧ್ಯಕ್ಷ ಸಹಕಾರ ವಿರೋಧದಿಂದ ಜೊತೆಗೆ ಜಾನಪದ ಇರೋದನ್ನು ಅಲ್ಲ ಸಾಧ್ಯತೆ ಕೂಡ ನಿಮ್ ಹುಡುಗರು ಬಿಪಿ ಅಂದ್ರೆ ಗೊತ್ತಲ್ಲ, ಕೊಳವೆ ಕೊಟ್ರೆ ಅವರು ಊದಿ 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 ನಿಮ್ಗೆ ಅಲ್ಲಿಂದ ಎದ್ದು ಹೋಗಂಗ್ ಮಾಡ್ತಾರೆ. ಮಾಸ್ತರ್ಗಳ ಕೈಯಾಗ ಮಾತು ಕೊಟ್ರೆ ನಿಮ್ ತಲೆ ತಿಂದು 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 ನೀವು ಎದ್ದು ಹೋಗಂಗ್ ಮಾಡ್ತಾರೆ. ಹಿಂಗಾಗಿ ನಾನಿವತ್ತು ಮಾಸ್ತರಿಕೆ ಮಾಡಂಗಿಲ್ಲ. ಬಹಳ ಮುಖ್ಯವಾಗಿ ಹಾಡುಗಾರಿಕೆಯನ್ನ ಸ್ವಾದ ನಾವೆಲ್ಲ ಕೇಳಬೇಕಾಗಿದೆ. ಕೆಲವು ಮುಖ್ಯವಾದ ಮಾತುಗಳನ್ನು ಹೇಳಬೇಕು ಅಂದ್ರೆ 17, 18
16-15ನೇ ಶತಮಾನವನ್ನ ನಮ್ಮ ಸಾಹಿತ್ಯ ಚರಿತ್ರೆಕಾರರು ಕತ್ತಲ ಯುಗ ಅಂತ ಕರೆದ್ರು. ಯಾಕೆ ಅನ್ನೋದಕ್ಕೆ ಸಾಕಷ್ಟು ಈಗಾಗಲೇ ವಿದ್ವಾಂಸರ ನಡುವೆ ಚರ್ಚೆ ನಡೆದಿದೆ. 15ನೇ ಶತಮಾನದ ಹೊತ್ತಿಗಾಗಲೇ ಈ ದೇಶದಲ್ಲಿ ಇರ್ತಕ್ಕಂಥ ದೊಡ್ಡ ದೊಡ್ಡ ಸಾಮ್ರಾಜ್ಯಗಳೆಲ್ಲ ಅಳದು ಹೋಗಿದ್ವು. ಚಿಕ್ಕ ಪುಟ್ಟ ಸಾಮ್ರಾಜ್ಯಗಳು ತಮ್ಮಲ್ಲೇ ಹೊಡೆದಾಡ್ಕೊಂಡು ಕಚ್ಚಾಡ್ತಿದ್ವು. ಕಚ್ಚಾಡಂತಹ ಸಂದರ್ಭದೊಳಗೆ ಜನರಿಗೆ ಬದುಕುವ ಬಹಳ ದೊಡ್ಡ ಸವಾಲಿತ್ತು. ಅಂಥದ್ರ ನಡವಳಿಕೆ ಇವ್ರು ಯಾವುದನ್ನ ಸಾಹಿತ್ಯ ಅಂತ ಕರೆದ್ರಲ್ಲ, ಸಾಹಿತ್ಯ ಚರಿತ್ರೆ ಪಂಪ, ಪನ್ನ, ರನ್ನ, ಕುಮಾರವ್ಯಾಸ, ಆ ಹ್ಯಾಂಗ್ ಓವರ್ ಇಂದ ಹೊರಗೆ ಬಂದಿದ್ದಿಲ್ಲ ಈ ಸಾಹಿತ್ಯ ಚರಿತ್ರೆಕಾರ ವಿದ್ವಾಂಸರು. ಅದೇ ಹ್ಯಾಂಗ್ ಓವರ್ದಾಗಿದ್ರು. ಹಿಂಗಾಗಿ ಜನಸಾಮಾನ್ಯರು ನಿತ್ಯ ನಿರಂತರವಾಗಿ ರಚಿಸಿಕೊಂಡು ಬಂದಿರತಕ್ಕಂಥ ಈ ಹೈರಾಣಾಗಿ ಬರೆದಿರ್ತಕ್ಕಂಥ ಸಾಹಿತ್ಯ ಅದಲ್ಲ, ಅದು ಎಲ್ಲಿ ನಿಂತಿಲ್ಲ, ಹರಿಗಡ್ದಿಲ್ಲ. ಕುರಿತೋದದೆಯಿಂದ ಬರೆದಿರ್ತಕ್ಕಂಥವ್ರು ಹಿಡ್ಕೊಂಡು ಇವತ್ತಿನ ತನಕನೂ ಅದು ಬರಿತಾ, ಕೇಳ್ತಾ, ಓದ್ತಾ, ಹಾಡ್ತಾ, ಮಾಡ್ತಾ ನಡ್ಕೊಂಡು ಬಂದ. ಈ ಆರಾಮ ಸಾಹಿತ್ಯ ಇತ್ತಲ್ಲ, ಪಂಪ, ಪನ್ನ, ರನ್ನ, ಈ ಆರಾಮ್ ಸಾಹಿತ್ಯ ದೇಶದೊಳಗ ಹರಾಮಿಗಳು ಕೂಡ ಹೆಚ್ಚಾಗಿ ಹೋಗಿವೆ. ಹಿಂಗಾಗಿ ಇದು ಆರಾಮ್ ಸಾಹಿತ್ಯ ನಿಂತಿದ್ದೆ ಹೊರತು ಈ ಹೈರಾಣ ಸಾಹಿತ್ಯ ರಚನೆ ಆಗ್ತಾನೆ ಇತ್ತು. ಅದನ್ನ ನಮ್ಗೆ ಗಮನಿಸಲಿಕ್ಕೆ ಸಾಧ್ಯ ಆಗಿದ್ದಿಲ್ಲ. ಹೀಗಾಗಿ ಸಣ್ಣ ಪುಟ್ಟ ಸಂಸ್ಥಾನಗಳೇನಾಗಿದ್ದು, ಆಮೇಲೆ ಇಡೀ ದಕ್ಷಿಣ ಭಾರತದೊಳಗೆ ಈ ರೀತಿಯಾಗಿ ಇದು ಕತ್ತಲ ಯುಗ ಅಂತ ಕರೆದ್ರೆ ಯಾಕಂದ್ರೆ ಅದರಿಂದ ಬಹಳ ದೊಡ್ಡದಾಗಿರ್ತಕ್ಕಂಥ ಸಾಂಸ್ಕೃತಿಕ ರಾಜಕಾರಣನೂ ಕೂಡ ಘಟಿಸೋದು. ದಕ್ಷಿಣ ಭಾರತದಲ್ಲಿ ಈ ಆದಿಲ್ ಶಾಹಿ, ಬಿಜಾಪುರದ ಆದಿಲ್ ಶಾಹಿ, ಬೀದರ್ನ ಬರೀದ್ ಶಾಹಿ, ಕಲಬುರಗಿಯ ಬಹಮನಿ ಶಾಹಿ, ಗೋಲ್ಕೊಂಡಾದ ಕುತುಬ್ ಶಾಹಿ, ಬೀದರ್ನ ಬರುದ್ ಶಾಹಿ, ಈ ಶಾಹಿ ಮನೆತನಗಳೇನು ಆಳ್ತಿದ್ದು ಅವುಗಳ ಕೆಳಗೆ ಅನೇಕ ಚಿಕ್ಕ ಪುಟ್ಟ ಸಂಸ್ಥಾನಗಳಿದ್ದು. ದೇಶ ಕತ್ತಿ ಇತ್ತು, ಖಾಸ್ ಕತ್ತಿ ಇತ್ತು. ಆ ದೇಶ ಕತ್ತಿ, ಖಾಸ್ ಕತ್ತಿಗಳು ಅವರೆಲ್ಲರೂ ಈ ಜನಸಾಮಾನ್ಯರ ಮೇಲ, ದುಡಿಯುವವರ ಮೇಲ, ಕೂಲಿ ಕಾರ್ಮಿಕರ ಮೇಲೆ ಸಾಕಷ್ಟು ಶೋಷಣೆ ಮಾಡ್ತಿದ್ರು. ಜನ ಅವುಗಳ ಎದುರ ತಮ್ಮ ಬದುಕು ಕಟ್ಟಿಕೊಳ್ಳುವಂತ ಒಂದು ಚಾಲೆಂಜ್ ಇತ್ತು, ಒಂದು ಸವಾಲಿತ್ತು. ಆ ಬದುಕು ಕಟ್ಟಿಕೊಳ್ಳುವಂತ ಸಾಹಿತ್ಯ ರಚನೆ ಆಯಿತು. ಆರಾಮಿದ್ದ ಸಾಹಿತ್ಯ ರಚನೆ ಆಗ್ಲಿಕ್ಕೆ ಸಾಧ್ಯ ಇರಲಿಲ್ಲ. ಹಿಂಗಾಗಿ ಆ ಬದುಕು ಕಟ್ಟಿಕೊಂಡಿರ್ತಕ್ಕಂಥವ್ರು ಇದ್ರು. ಗೀಗಿ ಪದ ಬರೆದಿದ್ರು, ಲಾವಣಿ ಪದ ಬರೆದಿದ್ರು, ಮೊಹರಂ ಪದಗಳು ಬರೆದಿದ್ರು, ನಾಗರ ಪಂಚಮಿ ಪದಗಳು ಬರೆದಿದ್ರು, ಬುಲಾಯಿ ಪದಗಳು ಬರೆದಿದ್ರು. ಎಷ್ಟು ವ್ಯಗ್ಗಳವಾದ ಸಾಹಿತ್ಯ. ಸರ್ ಹೇಳಿದಂಗ ಮಹಾಕಾವ್ಯಗಳು, ಜನಪದ. ಇದನ್ನ ಕತ್ತಲ ಯುಗ ಅಂತ ಕರಿಬೇಕು ಅನ್ನುವಂತ ಪ್ರೇರಣೆ ಈ ನಮ್ಮ ಆ ಕಾಲದ ವಿದ್ವಾಂಸರು ಇದ್ರಲ್ಲ, ಆ ವಿದ್ವಾಂಸರು ಇದನ್ನ ಕತ್ತಲೆ ಅಂತ ಕರೆದ್ರು. ಆದ್ರೆ ತತ್ವಪದಕಾರರು ಕತ್ತಲೆ ಲೋಕದ ಅನುಸಂಧಾನಿಗಳು.